ನಿನ್ನೆ ಗುವಾಹಟಿಯಲ್ಲಿ ನಡೆದ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ನಡುವಿನ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ 8 ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿದೆ. ನಿನ್ನೆಯ ಪಂದ್ಯದ ಹೈಲೈಟ್ಸ್ ನೋಡುವುದಾದರೆ ಟಾಸ್ ಗೆದ್ದ ರಾಜಸ್ಥಾನ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಮೊದಲು ಬ್ಯಾಟ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಆರ್ಆರ್ ಬೌಲರ್ಸ್ ಬೆವರಿಳಿಸಿದ್ರು. ಸಿಎಸ್ಕೆಯ ಯಾವೊಬ್ಬ ಆಟಗಾರನೂ ಉತ್ತಮ ಪ್ರದರ್ಶನ ನೀಡಲಿಲ್ಲ. ಟಾಪ್ ಆರ್ಡರ್ ಬ್ಯಾಟರ್ಗಳ ವೈಫಲ್ಯದಿಂದ ತಂಡ ಉತ್ತಮ ರನ್ ಸ್ಕೋರ್ ಮಾಡಲು ಸಾಧ್ಯವಾಗಲಿಲ್ಲ. ಸಿಕ್ಕಾಪಟ್ಟೆ ನಿರೀಕ್ಷೆ ಹುಟ್ಟಿಸಿದ್ದ ಮೊದಲ ಬಾರಿ ಚೆನ್ನೈ ಪರ ಕಣಕ್ಕಿಳಿದಿದ್ದ ಚೇಟ ಸಂಜು ಸ್ಯಾಮ್ಸನ್ ಕೇವಲ 6 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ಇನ್ನು ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ 6, ಆಯುಷ್ ಮಾತ್ರೆ 0, ಮ್ಯಾಥ್ಯೂ ಶಾಟ್ 2 ರನ್ ಗಳಿಸಿದ್ರು. ಇನ್ನು ಮಿಡಲ್ ಆರ್ಡರ್ನಲ್ಲಿ ಸರ್ಫರಾಜ್ ಖಾನ್ 2 ಬೌಂಡ್ರಿ 1 ಸಿಕ್ಸರ್ ಸಹಾಯದಿಂದ 17 ರನ್ ಬಾರಿಸಿ ಜಡೇಜಾಗೆ ವಿಕೆಟ್ ಒಪ್ಪಿಸಿದ್ರು. ಕಾರ್ತಿಕ್ ಶರ್ಮಾ 18 ರನ್ ಸಿಡಿಸಿದ್ರು. ಶಿವಮ್ ದುಬೆ 1 ಸಿಕ್ಸರ್ ಬಾರಿಸಿ ಜಡೇಜಾ ಅವರ ಸ್ಪಿನ್ ಮೋಡಿಗೆ ಬಲಿಯಾದ್ರು. ಜೇಮಿ ಓವರ್ಟನ್ 2 ಬೌಂಡ್ರಿ 2 ಸಿಕ್ಸರ್ ಬಾರಿಸಿ 43 ರನ್ ಸಿಡಿಸಿ ಚೆನ್ನೈ ತಂಡದ ಮೊತ್ತ 120ರ ಗಡಿ ದಾಟಲು ಕಾರಣವಾದ್ರು. ಅಂತಿಮವಾಗಿ ಚೆನ್ನೈ ಸೂಪರ್ ಕಿಂಗ್ಸ್ 19.4 ಓವರ್ಗಳಲ್ಲಿ 127 ರನ್ಗಳಿಗೆ ಆಲ್ಔಟ್ ಆಯಿತು. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ನೀಡಿದ್ದ 128 ರನ್ಗಳ ಸಾಧಾರಣ ಗುರಿಯನ್ನು ಬೆನ್ನತ್ತಿದ್ದ ರಾಜಸ್ಥಾನ ರಾಯಲ್ಸ್ಗೆ ಉತ್ತಮ ಆರಂಭ ಸಿಕ್ತು. ಸ್ಫೋಟಕ ಬ್ಯಾಟರ್ ವೈಭವ್ ಸೂರ್ಯವಂಶಿ ಮತ್ತು ಯಶಸ್ವಿ ಜೈಸ್ವಾಲ್ ಜೊತೆಗೂಡಿ 6.2 ಓವರ್ಗಳಲ್ಲಿ 75 ರನ್ಗಳ ಕೊಡುಗೆ ನೀಡಿದ್ರು. ವೈಭವ್ ಸೂರ್ಯವಂಶಿ ಕೇವಲ 15 ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದ್ರು. 17 ಎಸೆತಗಳಲ್ಲಿ 4 ಬೌಂಡ್ರಿ 5 ಸಿಕ್ಸರ್ ಸಹಾಯದಿಂದ 52 ರನ್ ಬಾರಿಸಿ ಔಟ್ ಆದ್ರು. ಭಾರತದ ಪರ ವೇಗದ ಅರ್ಧ ಶತಕ ಬಾರಿಸಿದ 3ನೇ ಬ್ಯಾಟರ್ ಎಂಬ ರೆಕಾರ್ಡ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಯಶಸ್ವಿ ಜೈಸ್ವಾಲ್ ಅವರು ಜವಾಬ್ದಾರಿಯುತ ಆಟ ಆಡಿದ್ದು 36 ಎಸೆತಗಳಲ್ಲಿ 3 ಬೌಂಡ್ರಿ 1 ಸಿಕ್ಸರ್ನೊಂದಿಗೆ ಅಜೇಯ 38 ರನ್ ಬಾರಿಸಿದ್ರು. ಧ್ರುವ್ ಜುರೇಲ್ 18 ರನ್ ಗಳಿಸಿ ಔಟ್ ಆದ್ರು. ಇನ್ನು ರಿಯಾನ್ ಪರಾಗ್ 1 ಬೌಂಡ್ರಿ 1 ಸಿಕ್ಸರ್ ಸಹಾಯದಿಂದ ಅಜೇಯ 14 ರನ್ ಸಿಡಿಸಿದ್ರು. ಫೈನಲಿ ರಾಜಸ್ಥಾನ ರಾಯಲ್ಸ್ ಕೇವಲ 12.1 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 128 ರನ್ ಗಳಿಸಿ ಜಯ ದಾಖಲಿಸಿತು.